ಹಾಸ್ಟೆಲ್ ಊಟ ಸೇವಿಸಿ 16 ಮಕ್ಕಳ ಆರೋಗ್ಯದಲ್ಲಿ ಏರುಪೇರು, ಆಹಾರ ಸೇವಿಸಿದ ಮಕ್ಕಳಿಗೆ ವಾಂತಿ ಭೇದಿ, ಶಿರಾ ಆಸ್ಪತ್ರೆಗೆ ದಾಖಲು. ಸಮಾಜ ಕಲ್ಯಾಣ ಇಲಾಖೆಗೆ ಸೇರಿದ ಹಾಸ್ಟೆಲ್ ವಿಷಯ ತಿಳಿದು ತಕ್ಷಣ ಆಸ್ಪತ್ರೆಗೆ ಭೇಟಿ ನೀಡಿದ ಶಿರಾ ನಗರಸಭಾಧ್ಯಕ್ಷ ಜೀಶಾನ್ ಮಹಮ್ಮೂದ್. ಶಿರಾ ತಾಲೂಕಿನ ಲಕ್ಕನಹಳ್ಳಿ ಗ್ರಾಮದ ಸರ್ಕಾರಿ ವಿದ್ಯಾರ್ಥಿ ನಿಲಯದಲ್ಲಿ ವಿಷಕಾರಿ ಆಹಾರ ಸೇವನೆ ಮಾಡಿ ಸುಮಾರು 15 ರಿಂದ 20 ಮಕ್ಕಳ ಸ್ಥಿತಿ ಚಿಂತಾಜನಕವಾಗಿದ್ದು, ಮಕ್ಕಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಶಿರಾ ತಾಲೂಕಿನ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿತ್ತು. ಶಿರಾ ನಗರಸಭಾಧ್ಯಕ್ಷರಾದ ಜಿಶನ್ ಮೊಹಮ್ಮದ್ ರವರು ಆಸ್ಪತ್ರೆ ಭೇಟಿ ನೀಡಿ ವಿದ್ಯಾರ್ಥಿಗಳ ಆರೋಗ್ಯವನ್ನು ವಿಚಾರಿಸಿದರು. ಅಧಿಕಾರಿ ವರ್ಗದೊಂದಿಗೆ ಚರ್ಚೆ ಮಾಡಿ, ವಿದ್ಯಾರ್ಥಿಗಳ ಪೋಷಕರಿಗೆ ಯಾವುದೇ ರೀತಿಯ ಭಯ ಪಡೆಯುವ ಅವಶ್ಯಕತೆ ಇಲ್ಲ, ವಿದ್ಯಾರ್ಥಿಗಳು ಸುರಕ್ಷಿತವಾಗಿದ್ದಾರೆ ಎಂದು ತಿಳಿಸಿದ ನಗರಸಭಾಧ್ಯಕ್ಷರಾದ ಜೀಶಾನ್ ಮಹಮ್ಮೂದ್ ಸಂದರ್ಭದಲ್ಲಿ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಅಜಯ್ ಕುಮಾರ್ ನೂರುದ್ದೀನ್, ನಗರಸಭಾ ಸದಸ್ಯರಾದ ರಫೀವುಲ್ಲಾ ಹಾಗೂ ಆರೋಗ್ಯ ಅಧಿಕಾರಿಗಳು ಮತ್ತು ಮುಖಂಡರು ಹಾಜರಿದ್ದರು. ಅಂತ ನನಗೆ ಮಾಹಿತಿ ಕೊಟ್ಟರು ನಮ್ಮ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಅಜಯ್ ಕುಮಾರ್. ಅದಕ್ಕೆ ನನಗೆ ಬಂದು ಇವಾಗ ಇಲ್ಲಿ ಇನ್ಸ್ಪೆಕ್ಷನ್ ಮಾಡಿದೆ. ಅಂತ ಸ್ವಲ್ಪ ಫುಡ್ ಪಾಯ್ಸನ್ ಆಗೈತೆ, ಔಟ್ ಆಫ್ ಡೇಂಜರ್ ಇದ್ದಾರೆ. ಯಾರು ಪೋಷಕರು ಯಾರು ಭಯ ಪಡೋದೇನು ಇಲ್ಲ. ನಾವು ಅಲ್ಲಿ ಹೋಗಿ ಸ್ಪಾಟ್ಗೆ ಮತ್ತು ಕನ್ಸಲ್ಟ್ ಇವರಿದ್ದಾರೆ ಲೇಡೀಸ್ ಅಧಿಕಾರಿಗಳು, ಅವ್ರಿಗೆ ನಾನು ಹೇಳಿದ್ದೀನಿ ಅಲ್ಲಿ ಹೋಗಿ ಚೆಕ್ ಮಾಡಿ ಅಂತ. ಯಾರಿಗೂ ಏನು ಭಯ ಪಡೋದು ಯಾರಿಗೂ ಏನು ಅವಶ್ಯಕತೆ ಇಲ್ಲ ಅಂತ ನಾನು ಎಲ್ಲರಿಗೂ ಮನವಿ ಮಾಡಿದ್ದೀನಿ. ಅಲ್ಲಿ ಮತ್ತು ಇನ್ನೊಂದು ರೂಮ್ ಅವರು ಸೇರಿಸಿಲ್ಲ, ಅದು ಇನ್ನೊಂದು ಆಂಬುಲೆನ್ಸ್ ಫೋನ್ ಮಾಡಿದ್ರೆ ಅದು ಡೈರೆಕ್ಟಾಗಿ ಚಿರಂದಲ್ಲಿ ಬರ್ತದೆ. ಇದು ಈಗ ಆಂಬುಲೆನ್ಸ್ ಹುಲಿಗೊಂಟಳಿದೆ ಸರ್. ಯಾವುದೇ ಕಾರಣಕ್ಕೆ ಏನು ತೊಂದರೆ ಆಗಿಲ್ಲ. ಅದು ಗೌರ್ಮೆಂಟ್ ಹಾಸ್ಟೆಲ್ ಅಲ್ವಾ, ಅದಕ್ಕೆ ಥರ ಆಗಿರೋದು ಸರ್. ಅದು ಯಾವ ಥರ ಗೌರ್ಮೆಂಟ್ ಆ್ಯಕ್ಚುಲಿ ನಮಗೆ ನಾವು ಸಸ್ಪೆಂಡ್ ನಾವು ಫುಡ್ ಸ್ಯಾಂಪಲ್ ಕಳ್ಸೋದ್ರೆ ನಮ್ಗೆ ಪಕ್ಕ ಗೊತ್ತಾಗುತ್ತೆ ಎಲ್ಲಿದೆ ಅಂತ. ಈಗ ನಮ್ಮದು ಕೈಲೇ ಬಂದು ಫುಡ್ ಪಾಯ್ಸನ್ ಅಂತ ಬರ್ತೇವೆ. ಎನಿಹೋ ವಾಂತಿ ಬೇದಿ ಹೊಟ್ಟೆ ನೋವು, ತರ್ಸ್ಕಾಲ್ ಟ್ಯಾಬ್ಲೆಟ್ ಇಂಗ್ಲೀಷನ್ನು ಜಿ ಅಂತ ಹೇಳ್ತೀವಿ, ತರ್ಸಿಗೆ ಆಟ್ರ ಸಿವಿಯರ್ ಡಿಹೈಡ್ರೇಷನ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ, ಎಲ್ಲ ಸಕ್ಸಸ್ ಆಗಿತ್ತು. ಇನ್ನೊಂದಿಬ್ಬರು ಮಕ್ಕಳಿದ್ದಾರೆ, ಅವರು ಸ್ಟೇಬಲ್ ಆಗಿದ್ದಾರೆ. ಅವರು ನಾನು ಇರೋದ್ರಲ್ಲಿ ಫೋನ್ ಮಾಡಿದರೆ ಶಿರಾಯಿಂದ ಹುಲಿಕಂಡು ಆಂಬುಲೆನ್ಸ್ ಬರ್ತದೆ, ಅದು ನಿಯರ್ ಹುಲಿಕಂಡು ಬರ್ತದೆ. ಮುಖ್ಯ ಹೊಲ್ಸ್ಕೊಂಡು ಸರ್ ಅಂತ ಅವಸ್ಥೆ ಏನೆಲ್ಲ ಚೆನ್ನಾಗಿದೆ ಸರ್. ಏನು ತೊಂದರೆ, ಎಲ್ಲ ಮಕ್ಕಳು ಚೆನ್ನಾಗಿ ಏನು ತೊಂದರೆ ಇಲ್ಲ ಸರ್. ಅದೇ ಇವಾಗ ಈಗ ರಾತ್ರಿಯಿಂದ 10 ರಿಂದ 15 ಜನಕ್ಕೆ ಫುಡ್ ಪಾಯ್ಸನ್ ಆಗಿ ವಾಂತಿ ಭೇದಿಯಾಗಿದೆ. ಇಂಥವರೆಗಾಗಿ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಯರು ಇಂಥವರೆಗಾಗಿ ಯಾರೂ ಬಂದು ಬೇರೆ ಯಾರೋ ಅಲ್ಲಿ ಮಾಸ್ಟ್ ಇದ್ದಂಥವ್ರು ಎತ್ತೆಚ್ಕೊಂಡು ನೋಡ್ಕೊಂಡು ಕರ್ಕೊಂಬಂದು ಈಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಇಲ್ಲಿ ಫಸ್ಟ್ ಏಡ್ ಮಾಡಿಸಿ ಈಗ ಆಂಬುಲೆನ್ಸ್ ಕರೆಸಿ ಸಿರಾಕ್ಕೆ 2 ಆಂಬುಲೆನ್ಸಲ್ಲಿ ಸಿರಾಕ್ ಕಳಿಸಿದ್ದಾರೆ. 3-4 ಜನ ಫುಲ್ ಸೀರಿಯಸ್ ಇದೆ ಅಂತ ಹೇಳ್ತಿದ್ದಾರೆ ಡಾಕ್ಟ್ರು. ಅದರಿಂದ ಈ ಕೂಡಲೇ ಸಂಬಂಧಪಟ್ಟ ಇಲಾಖೆಯರು ಇಮ್ಮಿಡಿಯೇಟ್ಲಿ ಬಂದ್ಬಿಟ್ಟು ಅದೇನು ಅಲ್ಲಿ ವ್ಯವಸ್ಥೆ ಏನಿದೆ, ಅವ್ಯವಸ್ಥೆ ಏನಿದೆ, ಯಾಕೆ ಹಿಂಗಾಯ್ತು ಅಂತ ಇಮ್ಮಿಡಿಯೇಟ್ಲಿ ಬಂದು ಕೂಡಲೇ ಬಂದು ಪರಿಶೀಲನೆ ಮಾಡಬೇಕಾಗಿ ನನ್ನ ವಿನಂತಿ. ಒಬ್ಬರು ಇನ್ಚಾರ್ಜ್ ಇಲ್ಲ. ಮಕ್ಕಳ ಪರಿಸ್ಥಿತಿ ಹೇಗಿದೆ ಸರ್? ಇವಾಗ ಮಕ್ಕಳ ಪರಿಸ್ಥಿತಿ ಈಗ ನಾನು ಬಂದು ನೋಡಿದ ಹೊತ್ತಿಗೆ ಡಾಕ್ಟ್ರನ್ನ ವಿಚಾರಿಸೋ ಹೊತ್ತಿಗೆ ಏನು ಸಮಸ್ಯೆ ಇಲ್ಲ, ಚೆನ್ನಾಗಿ ಆಗ್ತಾರೆ ಅಂತ ಹೇಳಿದ್ದಾರೆ ಡಾಕ್ಟ್ರು. ಇಲ್ಲಿ ನಮ್ಮ ಚಿತ್ತಳ್ಳಿ ಡಾಕ್ಟ್ರು ಇವಾಗ ಸಿರಾಕ್ ಹೋಗಿದ್ದಾರೆ. ಈಗ ನಾವು ಅಲ್ಲಿಗೆ ಹೋಗ್ತಾ ಇದ್ವಿ, ಅಲ್ಲಿಗೆ ಹೋಗಿ ವಿಚಾರಿಸಿ ಆದಮೇಲೆ ಹೇಳ್ತೀವಿ ಸರ್. ಲಕ್ಕನಹಳ್ಳಿ ಹಾಸ್ಟೆಲ್ ಸರ್ಕಾರಿ ಹಾಸ್ಟೆಲ್ಲು ಅಧಿಕಾರಿಗಳು ಯಾರೂ ಗಮನ ಹರಿಸ್ಕೊಂಡಿಲ್ಲ. ಶಿಕ್ಷಕರಾದರು ಕರ್ಕೊಂಬಂದು ಟ್ರೀಟ್ಮೆಂಟ್ ಕೊಡಿಸಿ ನಮ್ಮ ಕಾಂತರಾಜ್ ಡಾಕ್ಟ್ರು ಸೂಪರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ದಯವಿಟ್ಟು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ದಯವಿಟ್ಟು ಇದನ್ನ ಎಚ್ಚರಿಸ್ಕೊಂಡು ಅಚ್ಚುಕಟ್ಟಾಗಿ ಜವಾಬ್ದಾರಿಯಿಂದ ಮಕ್ಕಳಿಗೆ ಏನಾಗಿದೆ ಅಂತ ಸರ್ಕಾರಿ ಹಾಸ್ಪಿಟ್ಲು ಚಿರ್ತಳ್ಳಿಯಲ್ಲಿ ಟ್ರೀಟ್ಮೆಂಟ್ ನಡೆದಿದೆ. ದಯವಿಟ್ಟು ಇದೆಲ್ಲ ಕಿವ್ಯಾಕ್ ಹಾಕೋಬೇಕು, ಅಚ್ಚುಕಟ್ಟಾಗಿ ಮಾಡಿಕೊಡ್ಬೇಕು ಎಲ್ಲ. ಹಾಸ್ಟೆಲಲ್ಲಿ ಹೆಡಕ್ನೂರು ವ್ಯಾಪ್ತಿಗೆ ಒಳಪಟ್ಟಂಥ ಎಲ್ಲ ವಿದ್ಯಾರ್ಥಿಗಳೇ ಹೆಚ್ಚು. ಹಾಗಾಗಿ ಆ ಒಂದು ಹಾಸ್ಟೆಲಲ್ಲಿ ಸಂಜೆ ನಡೆದಂಥ ಒಂದು ಭೋಜನ ಸಮಯದಲ್ಲಿ ಚಿಕನ್ ಹಾಗೂ ಮತ್ತಿತರ ಊಟದ ವ್ಯವಸ್ಥೆಯಲ್ಲಿ ಫುಡ್ ಪಾಯ್ಸನ್ ಆಗಿಬಿಟ್ಟು ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆಯನ್ನು ಉಂಟಾಗಿದೆ. ಈ ಕೂಡಲೇ ಅಲ್ಲಿ ಇದ್ದಂತಹ ಸಿಬ್ಬಂದಿಯವರು
ಹಾಗೂ ಇಲ್ಲಿದ್ದಂಥ ಮುಖ್ಯಸ್ಥರಾದಂಥ ಜಯಣ್ಣ ಹಾಸ್ಟೆಲ್ ವಾರ್ಡನ್ ಆಗಿರ್ತಕ್ಕಂಥ ಜಯಣ್ಣ ಅವರು ಅಲ್ಲಿ ಗೈರುಹಾಜರಾಗಿದ್ದಾರೆ. ಅಲ್ಲಿ ಮಕ್ಕಳ ಪರಿಸ್ಥಿತಿಯನ್ನು ಯಾರೂ ಕಂಡಿಲ್ಲ. ಕೂಡಲೇ ಅಲ್ಲಿ ಶಿಕ್ಷಣ ಇಲಾಖೆ ಕೊಟ್ಟಂಥ ಶಿಕ್ಷಕರು ಅಲ್ಲಿ ಇರ್ತಕ್ಕಂಥ ಎಲ್ಲ ವ್ಯವಸ್ಥಾಪಕರು ಬಂದು ಇಲ್ಲಿ ಮಕ್ಕಳನ್ನು ಕರ್ಕೊಬಂದು ಇಲ್ಲಿ ಫಸ್ಟ್ ಏಡ್ ಮಾಡಿಸಿದ್ದಾರೆ. ಹಾಗೂ ಮುಂದಕ್ಕೆ ಶಿರಾ ತಾಲೂಕಿಗೆ ಈಗ ಕಳಿಸಿದ್ದಾರೆ. ಕೂಡಲೇ ಈ ತಾಲೂಕಿನ ಸಮಾಜ ಕಲ್ಯಾಣ ಅಧಿಕಾರಿಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಹಾಗೂ ನಮ್ಮ ಅಧ್ಯಕ್ಷರು ಕೂಡ ಬಂದಿದ್ದಾರೆ. ಅಲ್ಲಿ ಬಂದು ಇಲ್ಲಿ ಏನಾಗಿದೆ ಅಂತೆಲ್ಲ ನೋಡಿದ್ದಾರೆ. ಆಗ ಫಸ್ಟ್ ಏಡ್ ಮಾಡಿ ಎಲ್ಲ ಕಳಿಸಿದಂಥ ಸಂದರ್ಭದಲ್ಲಿ ಇಲಾಖೆಯ ಸಂಬಂಧಪಟ್ಟ ಇಲಾಖೆಯ ಹೊರಟಲ್ಲಿ ಇಲ್ಲಿ ಗೈರು ಹಾಜರಾಗಿದ್ದಾರೆ. ಮಕ್ಕಳಿಗೆ ಯಾವುದೇ ತರಹದ ಅವಶ್ಯಕತೆ ಉಳ್ಳಂತಹ ಒಂದು ವ್ಯವಸ್ಥೆ ಮಾಡಿಲ್ಲ. ಅದು ಫುಡ್ ಪಾಯ್ಸನ್ ಜಾಸ್ತಿ ಆಗಿರೋದ್ರಿಂದ ಆಹಾರದಲ್ಲಿ ತೊಂದರೆ ಆಗಿದೆ.